ಆತ್ಮೀಯ ವಿದ್ಯಾರ್ಥಿಗಳೇ, ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ 9ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿತ ಹಂತದ ಒಂದು ಪುನರ್ಮನನ ಹಾಳೆ 22ಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಪುನರ್ಮನನ ಹಾಳೆ 22 ಇದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಾಳೆಯಾಗಿದೆ. ಕಲಿಕಾ ಫಲವನ್ನು ತಿಳಿದಾಗ ವಿದ್ಯಾರ್ಥಿಯ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಸರಳ ದತ್ತಾಂಶಗಳಿಗೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳನ್ನು ಕಂಡುಹಿಡಿತಕ್ಕಂಥದ್ದು. ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳನ್ನು ಕಂಡುಹಿಡಿತಕ್ಕಂಥದ್ದು ಈ ಒಂದು ಸಂಖ್ಯಾಶಾಸ್ತ್ರ 1ರಲ್ಲಿ ಬರ್ತಕ್ಕಂಥ ಹಾಳೆಯಲ್ಲಿನ ಪರಿಹಾರಗಳಿದ್ದಾವೆ. ಅವುಗಳನ್ನು ನಾವು ನೋಡುತ್ತಾ ಹೋಗೋಣ. ಮೊದಲಿಗೆ ವಿದ್ಯಾರ್ಥಿಗಳ ಸರಾಸರಿ ಅಂದರೆ ಏನು ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕಿಲ್ಲ. ದತ್ತಾಂಶಗಳ ಒಟ್ಟು ಮೊತ್ತವನ್ನು ದತ್ತಾಂಶಗಳ ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ಬರ್ತಕ್ಕಂಥ ಮೌಲ್ಯವೇ ಸರಾಸರಿಯಾಗಿದೆ. ಅದನ್ನು ಸೂತ್ರದಲ್ಲಿ ಬರೆದಿದ್ದೆ. ಆದರೆ ಸರಾಸರಿ ಅದಕ್ಕೆ ಎಕ್ಸ್ ಬಾರ್ ಅಂತ ಕೂಡ ನಾವು ಹೇಳ್ಬೋದು. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್. ಸಿಗ್ಮಾ ಅಂದರೆ ಎಲ್ಲ ಒಂದು ಮೊತ್ತವನ್ನು ಮಾಡ್ತಾರೆ, ಎಲ್ಲ ಒಂದು ಪ್ರಾಪ್ತಾಂಕಗಳ ಮೊತ್ತವನ್ನು ಮಾಡ್ತಕ್ಕಂಥದಕ್ಕೆ ನಾವು ಸಿಗ್ಮಾ ಸಂಕೇತವನ್ನು ಉಪಯೋಗಿಸ್ತೀವಿ. ನಂತರದಲ್ಲಿ ಎನ್ ಅಂತಂದಾಗ ಪ್ರಾಪ್ತಾಂಕಗಳ ಸಂಖ್ಯೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಪ್ತಾಂಕಗಳು ಎಷ್ಟಿದ್ದಾವೆ ಅದರ ಸಂಖ್ಯೆಯನ್ನು ಬರಿಬೇಕಾಗುತ್ತೆ. ಹಾಗಾಗಿ ಸರಾಸರಿಯ ಸೂತ್ರ ಸಿಗ್ಮಾ ಎಕ್ಸ್ ಬೈ ಎನ್ ಎಂದು ತಿಳಿದುಕೊಂಡು ಕೆಳಗಿನ ಒಂದು ಮಾದರಿ ಲೆಕ್ಕವನ್ನು ಗಮನಿಸಿ. ಇಲ್ಲಿ 15 ವಿದ್ಯಾರ್ಥಿಗಳ ಗಣಿತ ವಿಷಯದ ಒಂದು ಘಟಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ನೀಡಲಾಗಿದೆ. ಉದಾಹರಣೆ ನೋಡಿದಾಗ 4, 8, 9, 7, 4, 6, 9, 3, 10, 5, 4, 10, 8, 6, 7. ಸೊ ಇವುಗಳ ಮೊತ್ತವನ್ನು ಮಾಡಿದ್ದೆ ಆದರೆ ನಮಗೆ 100 ಆಗುತ್ತದೆ. ಆ ಒಂದು ಪ್ರಾಪ್ತಾಂಕಗಳ ಸಂಖ್ಯೆ 15 ಇದೆ. ಹಾಗಾಗಿ 15ರಿಂದ ಭಾಗಿಸಿದಾಗ ನಮಗೆ ಬರ್ತಕ್ಕಂಥ ಉತ್ತರ ಏನಾಗಿದೆ ಅಂದರೆ 6.6 ಅಂತಕ್ಕಂಥದ್ದು. ಸಿಗ್ಮಾ ಎಕ್ಸ್ ಬೈ ಎನ್ ಅಂತಕ್ಕಂಥ ಸೂತ್ರವನ್ನು ತೆಗೆದುಕೊಂಡು ಅವುಗಳ ಮೊತ್ತವನ್ನು ಆ ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಬಂದಿರತಕ್ಕಂಥದ್ದು 6.6 ಅಂತಕ್ಕಂಥದ್ದು. ಹಾಗೆ ಈ ಒಂದು ಸೂತ್ರವನ್ನು ತೆಗೆದುಕೊಂಡು ಕೆಳಗಿನ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಏನಿದೆ ಎರಡನೇ ಪ್ರಶ್ನೆ, ಮೊದಲ 5 ಬೆಸ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಮೊದಲ 5 ಬೆಸ ಸಂಖ್ಯೆಗಳು ಯಾವುದಿದ್ದಾವೆ ಅನ್ನೋದು ಮೊದಲು ಬರಿಬೇಕು. ಯಾವುದಿದೆ? 1, 3, 5, 7, 9. ಇಲ್ಲಿ ಪ್ರಾಪ್ತಾಂಕಗಳ ಸಂಖ್ಯೆಗಳು 5 ಇದೆ ಎಂದು ಬರೆದಿವಿ. ಈಗ ಸರಾಸರಿಯನ್ನು ಕಂಡುಹಿಡಬೇಕಾದ್ರೆ ಸಿಗ್ಮಾ ಎಕ್ಸ್ ಬೈ ಎನ್. ಸಿಗ್ಮಾ ಎಕ್ಸ್ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಪ್ತಾಂಕಗಳ ಮೊತ್ತವನ್ನು ಮಾಡಬೇಕು. 1, 3, 5, 7, 9 ಕೂಡಿಸಿದಾಗ 25 ಬಂತು. ಅದಕ್ಕೆ 5ರಿಂದ ಭಾಗಿಸಿದಾಗ ನಮಗೆ ಸರಾಸರಿ ಎಷ್ಟು ಬಂದಿದೆ? 5 ಅಂತಕ್ಕಂಥದ್ದು. ಹಾಗೆ ಮುಂದಿನ ಒಂದು ಸಮಸ್ಯೆ, 3ನೇ ಸಮಸ್ಯೆ. ಇಲ್ಲಿ ನೀಡಿರ್ತಕ್ಕಂಥ 12, 25, 18, 32, 26, 17ರ ಸರಾಸರಿಯನ್ನು ಕಂಡುಹಿಡಬೇಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಪ್ತಾಂಕಗಳ ಸಂಖ್ಯೆಯನ್ನು ಮೊದಲು ಬರ್ಕೊಳ್ಳೋಣ. ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟಾಗಿದೆ? ಎನ್ನ ಬೆಲೆ 6 ಆಗಿದೆ. ಸರಾಸರಿಯನ್ನು ಮಾಡಬೇಕಾದ್ರೆ ಸಿಗ್ಮಾ ಎಕ್ಸ್ ಬೈ ಎನ್ ಅಂದಾಗ ಅವೆಲ್ಲ ಸಂಖ್ಯೆಗಳನ್ನು ಕೂಡಿಸಿದ್ದೆ ಆದರೆ 130/6 ಅಂದಾಗ ನಮಗೆ ಭಾಗಿಸಿದಾಗ ಎಷ್ಟು ಬಂತು? 21.66 ಅಂದರೆ ಸರಾಸರಿ 21.66 ಆಗಿದೆ. ಇನ್ನು 4ನೇ ಪ್ರಶ್ನೆ. ಇಲ್ಲಿ ಸರಾಸರಿ ಕೊಟ್ಟಿದ್ದಾನೆ. ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು. ಕೊಟ್ಟಿರ್ತಕ್ಕಂಥ ಪ್ರಾಪ್ತಾಂಕಗಳ ಸಂಖ್ಯೆಗಳು ನೋಡಿದಾಗ 6 ಆಗಿದ್ದಾವೆ. ಸರಾಸರಿ 14 ಆಗಿದೆ. ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು. ಮೇಲ್ ಮಾಡಿರ್ತಕ್ಕಂಥ ಲೆಕ್ಕದ ಹಾಗೆ ಇಲ್ಲಿ ಸಿಗ್ಮಾ ಎಕ್ಸ್ ಬೈ ಎನ್ ಅಂದಾಗ ಕೊಟ್ಟಿರ್ತಕ್ಕಂಥ ಪ್ರಾಪ್ತಾಂಕಗಳನ್ನು ಕೂಡಿಸಿ 10, 11, ಎಕ್ಸ್, 15, 17, 18ರ ಮೊತ್ತವನ್ನು ಮಾಡಿದಾಗ ನಮಗೆ 71 ಪ್ಲಸ್ ಎಕ್ಸ್ ಆಗಿದೆ. ಹಾಗೆ ಸರಾಸರಿ ಬೆಲೆಯನ್ನು ಬರೆದುಕೊಂಡಾಗ 14 ಸಮನಾಗಿದೆ. 71 ಪ್ಲಸ್ ಎಕ್ಸ್ ಭಾಗಿಲೆ 6. ಸೊ ಭಾಗಿಲೆ 6 ಅಂದಾಗ ಓರೆ ಗುಣಾಕಾರ ಮಾಡಿದಾಗ ನಮಗೆ 14 ಗುಣಿಲೆ 6, 14 84 ಸಮನಾಗಿದೆ 71 ಪ್ಲಸ್ ಎಕ್ಸ್. ಸೊ 71 ಬಲದಿಂದ ಎಡಕ್ಕೆ ಸ್ಥಳಾಂತರಿಸಿದಾಗ ನಮಗೆ -71 ಆಯಿತು. ಹಾಗಾಗಿ ಎಕ್ಸ್ನ ಬೆಲೆಯಲ್ಲಿ 13 ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಈಗ ಮಧ್ಯಾಂಕಗಳನ್ನು ಕಂಡುಹಿಡಿತಕ್ಕಂಥದ್ದು. ಮಧ್ಯಾಂಕ ಅಂದರೆ ಏನು? ಸೊ ದತ್ತಾಂಶಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಮಧ್ಯದಲ್ಲಿ ಬರ್ತಕ್ಕಂಥ ಮೌಲ್ಯವೇ ಮಧ್ಯಾಂಕವಾಗಿದೆ ಎಂದು ನಾವು ಹೇಳ್ಬೋದು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ 1ನೇ ಪ್ರಶ್ನೆ ಏನಾಗಿದೆ? 2, 3, 5, 7, 4, 6, 1ರ ಮಧ್ಯಾಂಕವನ್ನು ಕಂಡುಹಿಡಿಬೇಕು ಅಂದಾಗ ನಾವು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಲಾಗಿದೆ. ಇಲ್ಲಿ 1ರಿಂದ 7ರವರೆಗೆ ಏರಿಕೆ ಕ್ರಮದಲ್ಲಿ ಬರೆದು ಅದರ ಮಧ್ಯದಲ್ಲಿ ಇರ್ತಕ್ಕಂಥ ಎಡಭಾಗ ಮತ್ತು ಬಲಭಾಗದಲ್ಲಿ ಸಮನಾಗಿರ್ತಕ್ಕಂಥ ಒಂದು ದತ್ತಾಂಶಗಳನ್ನು ಬಿಟ್ಟಾಗ ಉಳಿದಿರ್ತಕ್ಕಂಥದ್ದು ಮಧ್ಯದ ಬೆಲೆ ಎಷ್ಟಾಗಿದೆ? ಇಲ್ಲಿ 4 ಆಗಿದೆ. ಹಾಗಾಗಿ ಇದು ಮಧ್ಯಾಂಕವಾಗಿದೆ ಎಂದು ನಾವು ಹೇಳಬಹುದಾಗಿದೆ. ಹಾಗೆ 2ನೇ ಪ್ರಶ್ನೆಯಲ್ಲಿ ತೆಗೆದುಕೊಂಡಾಗ ನಿಮ್ಮ ಸ್ನೇಹಿತರ 10 ಜನರ ಒಂದು ಎತ್ತರಗಳನ್ನು ಕಂಡುಹಿಡಿದು ಎತ್ತರಗಳ ಮಧ್ಯಾಂಕವನ್ನು ಕಂಡುಹಿಡಬೇಕು. ವಿದ್ಯಾರ್ಥಿಗಳೇ,
ತಮ್ಮ ಒಂದು ಸಹಪಾಠಿಗಳ ಎತ್ತರಗಳನ್ನು ಸೆಂಟಿಮೀಟರ್ಗಳಲ್ಲಿ ಅಳೆದು ಬರೆಯಬೇಕು. ನಾನು ಇಲ್ಲಿ ಒಂದು ಮಾದರಿಯಾಗಿ ಬರೆದಿದ್ದೇನೆ. ಅದನ್ನು ಗಮನದಲ್ಲಿಟ್ಟುಕೊಂಡು ತಾವುಗಳು ಕೂಡ ತಮ್ಮ ವರ್ಗಕೋಣೆಯಲ್ಲಿ ತಮ್ಮ ಮಿತ್ರರ ಒಂದು ಎತ್ತರಗಳನ್ನು ಸೆಂಟಿಮೀಟರ್ನಲ್ಲಿ ಬರೆದಿಟ್ಟು ಅವುಗಳ ಮಧ್ಯಾಂಕವನ್ನು ಕಂಡುಹಿಡಬೇಕು. ನೋಡಿ, ನಾನಿಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವಿವಿಧ 10 ವಿದ್ಯಾರ್ಥಿಗಳ ಎತ್ತರಗಳು ಸೆಂಟಿಮೀಟರ್ನಲ್ಲಿ ಬರೆದಿದ್ದೇನೆ. ನಂತರ ಅವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ 10 ಜನ ಅಂತಂದಾಗ ನಮಗೆ ಎಡಭಾಗದಲ್ಲಿ 4 ಮತ್ತು ಬಲಭಾಗದಲ್ಲಿ 5 ದತ್ತಾಂಶಗಳನ್ನು ಬಿಟ್ಟಾಗ ಮಧ್ಯದಲ್ಲಿ 2 ಉಳಿದು. ಏಕೆಂದರೆ ಬೆಸ ಸಂಖ್ಯೆ ಬಂದಾಗ ಸಮಸಂಖ್ಯೆ 2 ಕಡೆ ಇರ್ತವೆ, ಮಧ್ಯದಲ್ಲಿ ಬೆಸ ಸಂಖ್ಯೆ ಉಳಿದಿರ್ತದೆ. 9 ಇದ್ದಾಗ 4 4 ಹೋದಾಗ ಮಧ್ಯದಲ್ಲಿ 5ನೇದೇ ಪ್ರಾಪ್ತಾಂಕ ಆಗಿರ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ಮಧ್ಯಾಂಕಗಳು ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ, ನೋಡಿ, 2 ಕಡೆ ಸಮನಾಗಿರ್ತಕ್ಕಂಥ ಒಂದು ದತ್ತಾಂಶಗಳು ಬಿಟ್ಟಾಗ ಉಳಿದಿರೋದು 125 ಮತ್ತು 128 ಅಂತಕ್ಕಂಥದ್ದು ಮಧ್ಯಾಂಕವಾಯಿತು. ಈಗ 2 ಪದಗಳು ಬಂದಾಗ ನಾವು ಅವುಗಳ ಸರಾಸರಿಯನ್ನು ತೆಗೆದುಕೊಂಡು ಮಧ್ಯಾಂಕವನ್ನು ಬರಿಬೇಕಾಗುತ್ತೆ. ಹಾಗಾಗಿ ಮಧ್ಯಾಂಕ 125 ಮತ್ತು 128 ಬಂದಾಗ ಅವುಗಳ ಮೊತ್ತವನ್ನು ಮಾಡಿ 2 ಸಂಖ್ಯೆಗಳ ಪ್ರಾಪ್ತಾಂಕಗಳಿಂದ ಭಾಗಿಸಿದಾಗ 2 ಸಂಖ್ಯೆಗಳನ್ನು ತೆಗೆದುಕೊಂಡಿವಿ. ಹಾಗಾಗಿ 2ರಿಂದ ಭಾಗಿಸಿದಾಗ 126.5 ಮಧ್ಯಾಂಕವ ಬಂತು. ಇದು ತಮಗೆ ಜ್ಞಾಪಕದಲ್ಲಿರಲಿ. ಸಮಸಂಖ್ಯೆಗಳು ಬಂದಾಗ n+1/2 ಅಂತಕ್ಕಂಥದ್ದು ಒಂದು ಸೂತ್ರ ಇದೆ. n+1 ಅಂದಾಗ 10+1 ಅಂದರೆ 11 ಅಂದರೆ 5.5 ಅಂದರೆ 5 ಮತ್ತು 6ರ ಮಧ್ಯಾಂಕ 5 ಮತ್ತು 6ನೇ ಪ್ರಾಪ್ತಾಂಕಗಳ ಮಧ್ಯದಲ್ಲಿ ಬರುತ್ತದೆ ಎನ್ನುವ ಒಂದು ನಿಯಮವಾಗಿದೆ. ಬೆಸ ಸಂಖ್ಯೆಗಳು ಬಂದಾಗ ನೇರವಾಗಿ n/2, ಬೆಸ ಸಂಖ್ಯೆಗಳು ಬಂದಾಗ n/2 ಆಗುತ್ತದೆ. ಅದೇ ಸಮಸಂಖ್ಯೆಗಳು ಬಂದಾಗ n+1/2 ಅಂತಕ್ಕಂಥ ನಿಯಮವನ್ನು ಉಪಯೋಗಿಸಿಕೊಂಡು ನಾವು ಮಾಡಬೇಕಾಗುತ್ತೆ. ಅದು ಮುಂದಿನ ವರ್ಗಕೋಣೆಯಲ್ಲಿ ಒಂದು ಪಠ್ಯ ವಿಷಯಕ್ಕೆ ಸಂಬಂಧ ಬಂದಾಗ ಅಲ್ಲಿ ತಾವುಗಳು ಇದರ ಬಗ್ಗೆ ವಿವಿಧ ರೀತಿಯ ಒಂದು ಸೂತ್ರಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಇನ್ನು ಮಧ್ಯಾಂಕ ಆದ ನಂತರ ಬರ್ತಕ್ಕಂಥದ್ದೇ ರೂಢಿ ಬೆಲೆ. ರೂಢಿ ಬೆಲೆ ಅಥವಾ ಬಹುಲಕ. ಏನದು ರೂಢಿ ಬೆಲೆ ಅಥವಾ ಬಹುಲಕ ಅಂದರೆ, ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾದ ಮೌಲ್ಯವೇ ಬಹುಲಕ ಅಥವಾ ರೂಢಿ ಬೆಲೆ. ಅವರ್ಗೀಕೃತ ದತ್ತಾಂಶಗಳನ್ನು ತೆಗೆದುಕೊಂಡು ನಾವು ಮಾಡ್ತಕ್ಕಂಥದ್ದು ಇಲ್ಲಿದೆ. ಹಾಗಾಗಿ ಅವರ್ಗೀಕೃತ ದತ್ತಾಂಶಗಳಲ್ಲಿ ನಮಗೆ ಹೆಚ್ಚು ಬಾರಿ ಯಾವ ಒಂದು ಪ್ರಾಪ್ತಾಂಕ ಪುನರಾವರ್ತನೆಯಾಗಿರುತ್ತದೆ, ಆ ದತ್ತಾಂಶ ಪುನರಾವರ್ತನೆಯಾಗಿರ್ತದೆ, ಅದೇ ಬಹುಲಕವಾಗುತ್ತದೆ. ಅಥವಾ ಅದಕ್ಕೆ ಇನ್ನೊಂದು ಹೆಸರು ರೂಢಿ ಬೆಲೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿರ್ತಕ್ಕಂಥ 1ನೇ ಸಮಸ್ಯೆಯಲ್ಲಿ ನೋಡಿದಾಗ ಇಲ್ಲಿ ಏನಾಗಿದೆ, ರೂಢಿ ಬೆಲೆ 2 ಆಗಿದೆ. ಏಕೆಂದರೆ 2 ಇಲ್ಲಿ ಅನೇಕ ಬಾರಿ ಪುನರಾವರ್ತನೆಯಾಗಿದೆ. ಹಾಗಾಗಿ ಇಲ್ಲಿ 2 ಆಗಿದೆ. ಇನ್ನು 2ನೇ ಸಮಸ್ಯೆಯನ್ನು ತೆಗೆದುಕೊಂಡಾಗ 13 ಜನ ಆಟಗಾರರ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಗಳಿಸಿರ್ತಕ್ಕಂಥ ರನ್ಗಳು ಕೊಟ್ಟಿದ್ದಾರೆ. ಅವುಗಳಲ್ಲಿ ನಾವು ವ್ಯಾಪ್ತಿಯನ್ನು ಕಂಡುಹಿಡಬೇಕಾಗುತ್ತದೆ. ಅತಿ ಹೆಚ್ಚಿನ ಸಂಖ್ಯೆ ಯಾವುದಾಗಿದೆ, ಇಲ್ಲಿ ಅತಿ ಹೆಚ್ಚು ರನ್ನನ್ನು ಬಾರಿಸಿರ್ತಕ್ಕಂಥದ್ದು ಎಷ್ಟಿದೆ, 100 ಅಂತಕ್ಕಂಥದ್ದು ಹೆಚ್ಚಿನ ಮೌಲ್ಯ. ಹೆಚ್ಚಿನ ಮೌಲ್ಯ, ಇದಕ್ಕೆ ನಾವು ಹೆಚ್ಚಂತ ಕೂಡ ಹೇಳ್ಬೋದು, ಎಷ್ಟು ಅಂತ ಹೇಳ್ಬೋದು. ನಂತರದಲ್ಲಿ ಕಡಿಮೆ ಮೌಲ್ಯ ಏನಾಗಿದೆ, ಎಷ್ಟಾಗಿದೆ, 6 ಅಂತಕ್ಕಂಥದ್ದಾಗಿದೆ. ಹಾಗಾಗಿ ಈ ದತ್ತಾಂಶಗಳ ವ್ಯಾಪ್ತಿಯನ್ನು ಕಂಡುಹಿಡಬೇಕಾದ್ರೆ ವ್ಯಾಪ್ತಿಯ ಸೂತ್ರ ಇದೆ ಒಂದು, ಇಲ್ಲಿ ಕೆಳಗಡೆ ನೋಡ್ಬೋದು. ಅತ್ಯಂತ ಹೆಚ್ಚಿನ ಮೌಲ್ಯ ಮೈನಸ್ ಅತ್ಯಂತ ಕಡಿಮೆ ಮೌಲ್ಯ, ಇದು ವ್ಯಾಪ್ತಿ ಸೂತ್ರವಾಗಿದೆ. ಅಥವಾ ಇಂಗ್ಲೀಷ್ನಲ್ಲಿ ಬರೆದಾಗ H-L ಏನಾಗುತ್ತೆ, ವ್ಯಾಪ್ತಿ ಆಗ್ತದೆ. ಹಾಗಾಗಿ 100ರಲ್ಲಿ 6 ಕಳೆದಿದೆ, ಆದರೆ ಇಲ್ಲಿ 94 ಅಂತಕ್ಕಂಥದ್ದು ಇದು ವ್ಯಾಪ್ತಿಯಾಗಿದೆ. ನೋಡಿ, 3ನೇ ಸಮಸ್ಯೆಯಲ್ಲಿ ಸರಾಸರಿ, ಮಧ್ಯಾಂಕ, ಬಹುಲಕ ಮತ್ತು ವ್ಯಾಪ್ತಿಗಳನ್ನು ಕಂಡುಹಿಡಬೇಕಾಗಿದೆ. ಸೊ ಮಧ್ಯಾಂಕವನ್ನು ಕಂಡುಹಿಡತಕ್ಕಂಥದ್ದು ಸುಲಭವಿದೆ, ಮಧ್ಯದ ಸಂಖ್ಯೆಯನ್ನು ನೋಡ್ಬಿಟ್ಟು. ಆದರೆ ಸರಾಸರಿಯನ್ನು ಕಂಡುಹಿಡಬೇಕಾದ್ರೆ ತಾವುಗಳು ಒಂದು ರಫ್ ನೋಟ್ಬುಕ್ನಲ್ಲಿ ಇವುಗಳ ಪ್ರಾಪ್ತಾಂಕಗಳನ್ನು ಬರೆದುಕೊಂಡು, ದತ್ತಾಂಶಗಳನ್ನು ಬರೆದುಕೊಂಡು, ಆ ದತ್ತಾಂಶಗಳ ಮೊತ್ತಕ್ಕೆ ಆ ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸಿದಾಗ ಸರಾಸರಿ ಬರುತ್ತದೆ. ತಾವು ಮಾಡಿ ಇಲ್ಲಿ ಉತ್ತರಗಳನ್ನು ಪರೀಕ್ಷಿಸಿಕೊಳ್ಳಬಹುದಾಗಿದೆ. 1ನೇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸರಾಸರಿ ಅಂತಂದರೆ ಅವುಗಳ ಮೊತ್ತ 298 ಭಾಗಿಲೆ 7 ಅಂದಾಗ 42.57. ಮಧ್ಯಾಂಕ 39 ಆಗಿದೆ, ಬಹುಲಕ 39 ಆಗಿದೆ, ಮಧ್ಯದ ಸಂಖ್ಯೆ 39 ಬಂದಿದೆ. ಹಾಗಾಗಿ ನಾವು ನೋಡ್ಬೋದು 39 ಇಲ್ಲಿ 2 ಬಾರಿ ಪುನರಾವರ್ತನೆ ಆಗಿದೆ. ಹಾಗಾಗಿ ಇದು ಬಹುಲಕವಾಗಿದೆ. ಹಾಗೆ ವ್ಯಾಪ್ತಿಯನ್ನು ಪಡೆದಾಗ ವ್ಯಾಪ್ತಿಯಲ್ಲಿ ಗರಿಷ್ಠ ಮೈನಸ್ ಕನಿಷ್ಠ ಮಾಡಿದೆ, ಆದರೆ 66 ಬಂದಿದೆ. 2ನೇ ಸಮಸ್ಯೆಯನ್ನು ನೋಡಿ, ಇಲ್ಲಿ ಕೂಡ ಉತ್ತರ ಏನಾಗಿದೆ, ಸರಾಸರಿ 5 ಬಂದಿದೆ, ಮಧ್ಯಾಂಕ 3 ಬಂದಿದೆ. ಬಹುಲಕಗಳು ಏನಾಗಿವೆ, ಇಲ್ಲಿ ದ್ವಿ ಬಹುಲಕಗಳು ಅಂತ ಹೇಳ್ತೀವಿ. ಇಲ್ಲಿ 1ಕ್ಕಿಂತ ಹೆಚ್ಚಿನ ಸಂಖ್ಯೆಗಳು ಪುನರಾವರ್ತನೆಯಾಗಿವೆ. ಹಾಗಾಗಿ 2, 3, 8, 9 ಅಂತಕ್ಕಂಥದ್ದು ಇಲ್ಲಿ ಬಹುಲಕಗಳಾಗಿವೆ. ವ್ಯಾಪ್ತಿ 9ರಲ್ಲಿ 1 ಕಳೆದಾಗ 8 ಅಂತಕ್ಕಂಥದ್ದು. ಹಾಗೆ
ಮೂರನೇ ಸಮಸ್ಯೆಯಲ್ಲಿ ನೋಡಿದಾಗ ಸರಾಸರಿ ಅವುಗಳ ಮೊತ್ತ ಭಾಗಿಲೆ ಪ್ರಾಪ್ತಾಂಕಗಳ ಸಂಖ್ಯೆ ಮಾಡಿದೆ. ಆದರೆ 66.22, ಮಧ್ಯಾಂಕ 62 ಆಗಿದೆ, ಬಹುಲಕ 62 ಆಗಿದೆ, ವ್ಯಾಪ್ತಿ 57 ಆಗಿದೆ. ಅಂದರೆ ಮಧ್ಯಾಂಕವನ್ನು ಕಂಡುಹಿಡಿಯಬೇಕಾದ್ರೆ ತಾವು ಗಮನಿಸಿ ಕೊಟ್ಟಿರ್ತಕ್ಕಂಥ ಒಂದು ದತ್ತಾಂಶಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದು ಅವುಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ಸಂಖ್ಯೆ ಮಧ್ಯಾಂಕವಾಗಿರುತ್ತದೆ. ಹೀಗೆ ತಾವುಗಳು ಹೆಚ್ಚಿನ ಒಂದು ಸಮಸ್ಯೆಗಳನ್ನು ಪಠ್ಯಪುಸ್ತಕದಿಂದ ತೆಗೆದುಕೊಂಡು ಉತ್ತರಗಳನ್ನು ಬಿಡಿಸಬಹುದಾಗಿದೆ. ಉತ್ತರಗಳನ್ನು ಕೂಡ ಕಂಡುಹಿಡಿಬೇಕು ತಾವು. ಹಾಗಾಗಿ ಇದು ಪುನರ್ಮನನ ಹಾಳೆ 22ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 1ನೇ ಪುನರ್ಮನನ ಹಾಳೆ ಆಗಿದೆ. ಇನ್ನೂ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂ 2 ಪುನರ್ಮನನ ಹಾಳೆಗಳಿದ್ದಾವೆ. ಅವುಗಳ ಪರಿಹಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಧನ್ಯವಾದಗಳು.